ಇತ್ತ ಪರಪ್ಪನ ಅಗ್ರಹಾರದಲ್ಲಿ ಯಾರೇನೇ ಮಾಡಿದ್ರು ಜೈಲಿನಲ್ಲಿ ನಿಲ್ತಾ ಇಲ್ಲ ಅಕ್ರಮ ಚಟುವಟಿಕೆ. ಜೈಲುಗಳಲ್ಲಿ ಅಕ್ರಮ ಚಟುವಟಿಕೆ ತಡೆಗೆ ಇದೀಗ ಹೊಸ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ. ಜೈಲುಗಳಲ್ಲಿ ಅಕ್ರಮ ಚಟುವಟಿಕೆ ತಡೆಗೆ ಈಗ ಹೊಸ ವ್ಯವಸ್ಥೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಬಯೋಮೆಟ್ರಿಕ್ ಸಿಸ್ಟಮ್ ವ್ಯವಸ್ಥೆ ಅಳವಡಿಸಲಾಗ್ತಾ ಇದೆ. ಜೈಲುಗಳಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡಿದ ಕರ್ನಾಟಕ ಸರ್ಕಾರ. ಕೈದಿಗಳ ಜೊತೆ ಜೈಲಧಿಕಾರಿ ಸಿಬ್ಬಂದಿಗೂ ಟಫ್ ರೂಲ್ಸ್ ಜಾರಿ. ಜೈಲುಗಳಲ್ಲಿ ಟ್ರ್ಯಾಕಿಂಗ್ ಮೂವ್ಮೆಂಟ್ ವ್ಯವಸ್ಥೆ ಜಾರಿ. ಜೈಲಿನ ಕೈದಿಗಳ ಡೇಟಾಬೇಸ್ಗೆ ಮುಂದಾದ ಅಲೋಕ್ ಕುಮಾರ್. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ರಿಂದ ಹೊಸ ಯೋಜನೆ ಇದು. ಪ್ರಾಯೋಗಿಕವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜಾರಿಗೆ ತರಲಾಗ್ತಾ ಇದೆ. ಜೈಲಿನ ಪ್ರತಿ ವಿಭಾಗದಲ್ಲೂ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿ ಮಾಡಲಾಗ್ತಾ ಇದೆ. ಬ್ಯಾರಕ್, ಆಸ್ಪತ್ರೆ, ಸಂದರ್ಶಕರ ಕೊಠಡಿ, ಅಡುಗೆ ಕೋಣೆ, ಜೊತೆಗೆ ಕ್ಯಾಂಟೀನ್, ಗ್ರಂಥಾಲಯ, ಮೈದಾನ, ಬೇಕರಿ ಎಲ್ಲಾ ಕಡೆ ಅಳವಡಿಕೆ ಮಾಡಲಾಗ್ತಾ ಇದೆ. ಕೈದಿಗಳು, ಸಿಬ್ಬಂದಿಗಳ ಚಟುವಟಿಕೆ ಗುರುತಿಸಲು ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. ಯಾರು ಯಾರನ್ನ ಭೇಟಿ ಮಾಡಿದ್ರು ಅಂತ ಬಯೋಮೆಟ್ರಿಕ್ನಲ್ಲಿ ಗೊತ್ತಾಗುತ್ತೆ. ಇದೀಗ ಯಾರೇನೇ ಮಾಡಿದ್ರು ಕೂಡ ಅಕ್ರಮ ಚಟುವಟಿಕೆಗಳು ನಿಲ್ತಾ ಇರಲಿಲ್ಲ ಪರಪ್ಪನ ಅಗ್ರಹಾರದಲ್ಲಿ. ಈ ಒಂದು ಅಕ್ರಮ ತಡೆಗೆ ಈಗ ಹೊಸ ವ್ಯವಸ್ಥೆಯನ್ನ ಜಾರಿಗೊಳಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ತಂದಿರುವಂಥದ್ದು. ದೇಶದಲ್ಲಿಯೇ ಮೊದಲ ಬಾರಿಗೆ ಜೈಲಿನಲ್ಲಿ ಬಯೋಮೆಟ್ರಿಕ್ ಸಿಸ್ಟಮ್ ವ್ಯವಸ್ಥೆಯನ್ನ ಜಾರಿ ಮಾಡಿರುವಂಥದ್ದು. ಕೈದಿಗಳ ಜೊತೆಗೆ ಜೈಲಾಧಿಕಾರಿ ಹಾಗೆ ಸಿಬ್ಬಂದಿಗೂ ಕೂಡ ಈ ಒಂದು ಟಫ್ ರೂಲ್ಸ್ ಜಾರಿ ಮಾಡಲಾಗಿದೆ. ಜೈಲುಗಳಲ್ಲಿ ಟ್ರ್ಯಾಕಿಂಗ್ ಮೂವ್ಮೆಂಟ್ ವ್ಯವಸ್ಥೆಯನ್ನ ಜಾರಿ ಮಾಡಿರುವಂಥದ್ದು. ಜೈಲಿನ ಕೈದಿಗಳ ಡೇಟಾಬೇಸ್ಗೆ ಈಗ ಮುಂದಾಗಿದ್ದಾರೆ ಅಲೋಕ್ ಕುಮಾರ್ ಅವರು. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ರಿಂದ ಈ ಒಂದು ಹೊಸ ಯೋಜನೆ ಪ್ರಾಯೋಗಿಕವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜಾರಿಗೆ ತರಲಾಗಿದೆ. ಜೈಲಿನಲ್ಲಿ ಪ್ರತಿ ವಿಭಾಗದಲ್ಲೂ ಕೂಡ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗಿದೆ. ಬ್ಯಾರಕ್ ಹಾಗೆ ಆಸ್ಪತ್ರೆ, ಸಂದರ್ಶಕರ ಕೊಠಡಿ, ಅಡುಗೆ ಕೋಣೆ, ಜೊತೆಗೆ ಕ್ಯಾಂಟೀನ್, ಗ್ರಂಥಾಲಯ, ಮೈದಾನ, ಬೇಕರಿ ಸೇರಿದಂತೆ ಎಲ್ಲೆಲ್ಲಿ ಕೈದಿಗಳು ಓಡಾಟ ಮಾಡ್ತಾರೆ, ಜೊತೆಗೆ ಜೈಲಾಧಿಕಾರಿ ಜೊತೆಗೆ ಸಿಬ್ಬಂದಿಗಳ ಜೊತೆಗೆ ಮಾತನಾಡ್ತಾರೆ, ಎಲ್ಲವನ್ನ ಕೂಡ ಗಮನಿಸುತ್ತೆ ಈ ಒಂದು ಸಿಸ್ಟಮ್, ಬಯೋಮೆಟ್ರಿಕ್ ಸಿಸ್ಟಮ್. ಕೈದಿಗಳು ಮತ್ತೆ ಸಿಬ್ಬಂದಿಗಳ ಚಟುವಟಿಕೆಯನ್ನ ಗುರುತಿಸೋದಕ್ಕೆ ಕೂಡ ಈ ಒಂದು ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಿರುವಂಥದ್ದು. ಯಾರು ಯಾರನ್ನ ಭೇಟಿ ಮಾಡ್ತಾರೆ ಅನ್ನೋದು ಎಲ್ಲವನ್ನ ಕೂಡ ಗೊತ್ತಾಗುತ್ತೆ. ಯಾರೇನೇ ಮಾಡಿದ್ರು ಕೂಡ ಅಕ್ರಮ ನಿಲ್ತಾ ಇರಲಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ದಿನಕ್ಕೂ ಒಂದೊಂದು ರೀತಿಯಾದಂತಹ ಕೇಸ್ಗಳನ್ನ ನಾವು ನೋಡ್ತಾನೆ ಇರ್ತಿದ್ವಿ. ಅಕ್ರಮ ಚಟುವಟಿಕೆಗಳ ಆಗಾರ ಆಗಿತ್ತು. ಪರಪ್ಪನ ಅಗ್ರಹಾರ ಅಂತಂದ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಜೈಲಿನಲ್ಲಿ ಅಂತ. ಈಗ ಎಲ್ಲ ಒಂದು ವಿರುದ್ಧವಾಗಿ ರಾಜ್ಯ ಸರ್ಕಾರ ದಿಟ್ಟ ಕ್ರಮವನ್ನು ತೆಗೆದುಕೊಂಡಿದೆ. ಜೈಲುಗಳಲ್ಲಿ ಅಕ್ರಮ ಚಟುವಟಿಕೆಗೆ ಮುಂದಾಗಿದೆ. ಹೊಸ ವ್ಯವಸ್ಥೆಯನ್ನ ತೆಗೆದುಕೊಂಡು ಬಂದಿರುವಂಥದ್ದು ಕರ್ನಾಟಕ ಸರ್ಕಾರ. ಕೈದಿಗಳ ಜೊತೆಗೆ ಜೈಲಧಿಕಾರಿ ಹಾಗೆ ಸಿಬ್ಬಂದಿಗೂ ಕೂಡ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಜೈಲಿನ ಕೈದಿಗಳ ಡೇಟಾಬೇಸ್ಗೆ ಈಗ ಮುಂದಾಗಿದ್ದಾರೆ ಅಲೋಕ್ ಕುಮಾರ್. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ರಿಂದ ಈ ಒಂದು ಹೊಸ ಯೋಜನೆಯನ್ನ ಜಾರಿಗೊಳಿಸಲಾಗಿರುವಂಥದ್ದು. ಪ್ರಾಯೋಗಿಕವಾಗಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜಾರಿಗೆ ತಂದಿರಲಾಗಿದೆ. ಜೈಲಿನ ಪ್ರತಿ ವಿಭಾಗದಲ್ಲೂ ಕೂಡ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗಿದ್ದು, ಬ್ಯಾರಕ್ ಹಾಗೆ ಆಸ್ಪತ್ರೆ, ಸಂದರ್ಶಕರ ಕೊಠಡಿ, ಅಡುಗೆ ಕೋಣೆ ಮತ್ತೆ ಕ್ಯಾಂಟೀನ್, ಗ್ರಂಥಾಲಯ, ಮೈದಾನ, ಬೇಕರಿ ಎಲ್ಲೆಡೆ ಕೂಡ ಈ ಒಂದು ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಕೈದಿಗಳು ಮತ್ತು ಸಿಬ್ಬಂದಿ ಚಟುವಟಿಕೆಯನ್ನ ಗುರುತಿಸಲು ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಿರಲಾಗಿರುವಂಥದ್ದು. ಯಾರೇನು ಮಾಡ್ತಾ ಇದ್ದಾರೆ, ಯಾರು ಯಾರನ್ನು ಭೇಟಿ ಮಾಡ್ತಾ ಇದ್ದಾರೆ ಅನ್ನೋದು ಬಯೋಮೆಟ್ರಿಕ್ನಲ್ಲಿ ಗೊತ್ತಾಗುತ್ತೆ.